ನಾನೇನಾದರೂ ಒಬ್ಬನ ಸಿಂಗಲ್ ಒಂದು ಬೈಕ್ ತೊಗೊತೀನಿ, ಪೆಟ್ರೋಲು ಟೈರು ಟ್ಯೂಬ್ ಗಟ್ಟಿ ಇರಬೇಕು. ಹತ್ತಿದ್ನಂದ್ರೆ 500 ಕಿಲೋಮೀಟ್ರ್ ಹೋಗ್ತೀನಿ, ಅರ್ಧ kg ಬಂಗಾರ ತರ್ತೀನಿ. ಪೊಲೀಸ್ ರಕ್ಷಣೆಯಲ್ಲಿ ಇದ್ದಾಗನ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಪೊಲೀಸ್ನವ್ರು ಅಂಥವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಂಗಿಲ್ಲ, ನಮ್ಮಂಥವ್ರ ಮೇಲೆ ಹಾಕ್ತಾರೆ ಅವ್ರು. ಇವತ್ತು ಬಡವ ಹೊಟ್ಟೆಗಾಗಿ ಸಣ್ಣ ಪುಟ್ಟಾಗಿ ತಪ್ಪು ಮಾಡಿದ್ರೆ ಕಳ್ಳ ಅಂತ ಪಟ್ಟ ಕಟ್ಟಿ ಅವನಿಗೆ 24 ಗಂಟೆದಲ್ಲಿ ಜೈಲಿಗೆ ತಮ್ಮಂದು ಹಾಕ್ತಾರೆ. ಅದೇ ಖುಷಿಗಾಗಿ MPMLಗಳು ದೇಶನ ಕೊಳ್ಳೆ ಹೊಡಿತಾರೆ. ಅಂತ ನನ್ನ ಮಕ್ಕಳಿಗೆ ಯಾಕೆ ಸರ್ಕಾರ ಸನ್ಮಾನ ಮಾಡ್ತೈತಿ? ಅಷ್ಟೇ ಯಾಕೆ ಕೋಟಾ ನೋಟ್ ಮಾಡಿದಾರ. ಇದೇ ಹೆಬ್ಬಟ್ಟು ಮಂಜ ಆಗಿರಲಿ, ಇವರೆಲ್ಲ ನಾವು ಧಾರವಾಡ ಜೈಲಲ್ಲಿ ನನ್ನ ಜೊತೆಲಿದ್ದಾಗ ಎಲ್ಲಾನು ಆಟ ಆಡಿದ್ದಾರೆ. ಇವತ್ತು ನನ್ನ ಜೊತೆಲಿನ ದಡ್ಲಿ ಸೋಮಣ್ಣ, ಜೋಡಳ್ಳಿ ಕೃಷ್ಣಪ್ಪ ಆಗಿರಲಿ, ಆಮೇಲೆ ಬೆಕ್ಕಿಂಗನ್ ರಾಜೇಂದ್ರ ಆಗಿರಲಿ, ಮಹಾದೇವ್ ಆಗಿರಲಿ, ಪುಷ್ಪ ಆಗಿರಲಿ, ಕಿಟ್ಟಿ ಆಗಿರಲಿ, ರಾಮ ಲಕ್ಷ್ಮಣ ಆಗಿರಲಿ, ಎಂತಿಂಥವ್ರು ಹುಡುಗಿಗಳು ಬೆಂಗಳೂರಿನವ್ರು ಎಲ್ಲರೂ ಸಿಗಲಿ ಸೀನಿಯರ್ ಬಸ್ಸನೇನ ಅಂತಿದ್ರು. ಎಲ್ಲರೂ ಚಾರ್ಜ್ ಶೀಟ್ ತಮ್ಮ ನನ್ನ ಕೈಯಾಗ ಕೊಡ್ತಿದ್ರು. ಯಾಕಂದ್ರೆ ನಾನು ಚಾರ್ಜ್ ಶೀಟ್ ಓದಿಬಿಟ್ನಂದ್ರೆ ಈ ಕೇಸ್ ಕೋರ್ಟ್ನಲ್ಲಿ ತೀರ್ಪು ಆಗೋದಕ್ಕಿಂತ ಮುಂಚೆ ತೀರ್ಪು ನಾ ಹೇಳಿಬಿಡ್ತಿದ್ದೆ. ನನ್ನ ಹುಟ್ಟಿದ್ದು 1/6/1970 ಅದು ನನ್ನ ಸಾಲ ದಾಖಲಾತಿ ಹೇಳ್ತೈತಿ. ವೀರಶೈವ ಹಿಂದೂ ಲಿಂಗವಂತ ನನ್ನ ಕುಲ. ನನ್ನ ಹೆಸರು ಬಸವರಾಜ ನಿಂಗಪ್ಪ ಬೆಳಗಜ್ರಿ, ವೀರಶೈವ ಹಿಂದೂ ಲಿಂಗವಂತ. ವಿದ್ಯೆ ಅಲ್ಪ, ನಡತೆ ಉತ್ತಮ. ಓದಿದ್ದು 9ನೇ ಕ್ಲಾಸ್ ಪಾಸ್ ಆಗಿದ್ದು. ಆಮೇಲೆ ಈ ಜಾಸ್ತಿ ಪ್ರೀತಿ ಮನೆಯವರು ತೋರಿಸ್ತಾ ಇದ್ದಿದ್ದರಿಂದ, ದುಡ್ಡಿನ ವ್ಯವಸ್ಥೆ ಜಾಸ್ತಿ ನನಗೆ ಸಿಗ್ತಾ ಇದ್ದಿದ್ದರಿಂದ ನಾನೇನು ಮಾಡಕತ್ತಿದ್ದೆ, ಇವ್ರು ನನ್ನ ಜೊತೆಲಿ ಸಣ್ಣ ಹುಡುಗರು ಆಟ ಆಡಕತ್ತಿದ್ದರಿಂದ ಗೋಲಿ ತೂರ್ಬಿಲ್ಲಿ ಇಂಥವೆಲ್ಲ ಚಟಗಳಲ್ಲಿ ನಾನು ಎದ್ದು ಬಿಟ್ಟೆ. ಚಟ ಕಲಿಯಾಕತ್ತಿದ್ದೆ. ಆಮೇಲೆ ದುಡ್ಡು ಜಾಸ್ತಿ ಬರಾಕತ್ತಿದ್ದೆ, ಇವ್ರು ತಿನ್ನಿಸೋದು, ಹೀಗೆ ಒಂಥರ ಉಡಾಳ ಆಗ್ತಾ ಮನೆಯಲ್ಲಿ ಸ್ವಲ್ಪ ಅದು ಇದ್ದಿದ್ದನ್ನು ಕದಿಯೋದು, ಮನ್ಯಾಗ ಸಿಗಲಿಲ್ಲ ಅಂದಾಗ ಮತ್ತೊಬ್ಬರ ಮನೆಗೆ ಹೋಗಿ ಕಳ್ತನ ಮಾಡೋದು, ಹೀಗೆಲ್ಲ ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂತಾನೆ ಬೆಳೀತಾ ಬಂದಾಗ ಓಣ್ಯಾಗೆಲ್ಲ ಅವ್ರ ಕಡೆಯಿಂದ ಹೊಡ್ತಾ ತಿನ್ನೋದು, ಹೀಗೆಲ್ಲ ತಂದೆಗೆ ಭಾಳ ಗಸ್ವಿಸಿ ಆಗಾಕತ್ತು. ಆಮೇಲೆ ಕೊನೆಗೆ ನಮ್ಮ ಊರಾಗ ದ್ಯಾಮೋನ್ ಗುಡಿ ಅಂತ ತಾಳಿನ ಹತ್ತು ಕದ್ದೆ, ಅದನ್ನು ಮನಸ್ಸಿಗೆ ಭಾಳ ಮಾಡಿಕೊಂಡ್ರು. ಹಿಂಗಾಗಿ ಇಲ್ಲೇ ಇದ್ದರೆ ನನ್ನ ಮಗ ಇನ್ನು ಹಾಳಾಕ್ಕನ ಅಂತಂದು ನನ್ನ ಎಲ್ಲರೂ ಹೋಗಿ ಬದುಕಪ್ಪ, ಒಳ್ಳೆಯವನಾಗಿ ಊರಿಗೆ ಬಾ, ಇಲ್ಲ ಅಂದ್ರೆ ಊರಿಗೆ ಬರಕ್ಕೆ ಹೋಗ್ಬೇಡ, ಇಲ್ಲಿದ್ರೆ ಮತ್ತು ನಾವು ಎಲ್ಲ ಜೀವನ ಹಾಳಾಕೈತೆ ಅಂತಂದು ಹೇಳಿದಾಗ ನಾನು ಊರು ಬಿಟ್ಟು ದಾವಣಗೆರೆ ಸಟ್ಲಾದೆ. ದಾವಣಗೆರೆಯಲ್ಲಿ ಸಣ್ಣ ಪುಟ್ಟ ಕಳ್ತನ ಮಾಡೋಕತ್ಬಿಟ್ಟೆ. ಅಲ್ಲಿ ಯಾಕೆ ಕಳ್ತನ ಮಾಡೋಕತ್ತಿದ್ದೆ ಅಂದರೆ ಅಲ್ಲಿ ನನಗೆ ಕಳ್ಳರು ಅಂದ ಸ್ಲಮ್ ಹುಡುಗರ ಸಿಕ್ಬಿಟ್ರೆ ಅಲ್ಲಿ ಬಿರ್ಲಾ ಕಂಪ್ನಿಯಲ್ಲಿ ಹೊಡೆಯೋದು, ತಾಮ್ರ ಹಿತ್ತಾಳಿ ಇವನ್ನೆಲ್ಲ ಕಳ್ತನ ಮಾಡೋದು. ಆಮೇಲೆ ಫುಟ್ಪಾತ್ನಲ್ಲಿ ಅಂಗಡಿ ಬೀಗ ಹೊಡೆಯೋದು, ಹೀಗೆಲ್ಲ 5-6 ಹುಡುಗರು ಸೇರ್ಕೊಂಡು ಹಿಂಗೆ ಕಳ್ತನ ಮಾಡಿಕೊಂತಾನೆ ಫಸ್ಟಿಗೆ ಒಂದು ಸಲ ತಹಸೀಲ್ದಾರ್ ಜೈಲಿಗೆ ಹೋದೆ. ಆಮೇಲೆ ಫಸ್ಟ್ ಇಲ್ಲೇ ದೇವಸ್ಥಾನದ ಕದ್ದಾಗನೂ ಒಂದು ಸಲ ರಿಮಾಂಡ್ ರೂಮ್ಗೆ ಹೋಗಿ ಬಂದೆ ನಾನು. ಸಾಕಿಲ್ಲ, ಅವಾಗ 85ನೇ ಇಸ್ವಿ, ಅವಾಗ 14-15 ವಯಸ್ಸು ನನಗೆ. ರಾಣೆಬೆನ್ನೂರು ರಿಮಾಂಡ್ ರೂಮ್. ಆ ರಿಮಾಂಡ್ ರೂಮ್ನಲ್ಲಿ ಸುಮಾರು ಇದ್ದಾಗ ಅಲ್ಲಿ ಎಲ್ಲ ಜನ ಊಟ ಸರಿ ಇದ್ದಿದ್ದಿಲ್ಲ, ಅಲ್ಲಿ ಯಾವುದು ಶಿಕ್ಷಣ ಇದ್ದಿದ್ದಿಲ್ಲ, ಕೂಡಿ ಹಾಕ್ಬಿಡ್ರಿ 24 ಗಂಟೆ, ಅಲ್ಲಿ ರಾತ್ರಿ ಆದ್ರೆ ತೆಗಿನಿ ಕಾಟ. ಹೀಗಾಗಿ ನನಗೆ ಒಂಥರ ಗಸ್ವಿಸಿಯಾಗಿ ನನಗೆ ಕಾನೂನು ಗೊತ್ತಿಲ್ಲದಕ್ಕೋಸ್ಕರ ನಾನು ಹಾರಿ ಹೊಡೆದು ಅಲ್ಲಿಂದನೇ ಎಸ್ಕೇಪ್ ಆಗಿ ಸುಮಾರು 50 ಕಿಲೋಮೀಟ್ರ್ ಒಂದೇ ರಾತ್ರಿ ನಡ್ಕೊತ ಬಂದು ಮನೆಗೆ ಸೇರಿದೆ. ಮನೆಗೆ ಬರೋಕ್ಲೆ ಪೊಲೀಸರು ಇಲ್ಲಿ ಆಗಲಿ ಹಾಜರಾಗಿಬಿಟ್ಟಿದ್ರು, ಓಡಿಗೆ ಬಂದಾನ ಅಂತಂದು ಮತ್ತೆ ಕರ್ಕೊಂಡೋಗಿ ಅಲ್ಲಿ ಮಾಡಿಸಿ ಆಮೇಲೆ ಜಾಮೀನು ತೊಗೊಂಡು ಇನ್ನು ಮುಂದೆ ಇವನ್ನ ಯಾವ ಥರ ಕಳ್ತನ ಮಾಡೋಕೆ ಹಚ್ಚಲ್ರಿ ಅಂತಂದೇಳಿ ನಮ್ಮ ತಂದೆಯವ್ರು ಕರ್ಕೊಂಬಂದು ನನಗೊಂದು ಮದುವೆನೂ ಮಾಡಿದ್ರು. ಮದುವೆ ಮಾಡಿ ಸುಮಾರು 18 ವಯಸ್ಸಿಗೆ ಮದುವೆ ಆಯ್ತು ನಂದು. 18 ವಯಸ್ಸಿಗೆ ಮದುವೆ ಮಾಡಿದ್ರು. ಆಮೇಲೆ ಆಕಿ ಜೊತೆಲಿ 9 ವರ್ಷ ಬಾಳೆ ಮಾಡಿದೆ. ಆಕಿ ನನ್ನ ಕೈ ಬಿಟ್ಟು ಹೋಗ್ಬಿಟ್ಲು. ನಾ ಜೈಲ್ನಾಗಿದ್ದೆ. ಅವಾಗ ನಾನು ಕಳ್ತನ ಮಾಡೋದು ಒಂದು ಬಿಟ್ಟರೆ ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ದಿಲ್ಲ, ಎಲ್ಲರನ್ನೂ ನಂಬಿ ನಡೀತಿದ್ದೆ. ನನ್ನ ಜೊತೆಲಿದ್ದವ್ರೆ ಆಕಿಗೆ ಸ್ವಲ್ಪ ಅದು ನನ್ನ ಬಗ್ಗೆ ತಪ್ಪಾಗಿ ವಿಚಾರ ಹೇಳಿ ಅವ್ರ ಊರಾಗನ ಅವ್ರ ಹುಡುಗರ ಜೊತೆಲೇನ ಸಬದ ಬೆಳೆಸಿ ಆಕೆ ಓಡೋದ್ಲು. ಅದನ್ನೆಲ್ಲ ಕಂಡು ನೋವಾಗಿ 99ನೇ ಇಸ್ವಿಯಲ್ಲಿ ಶಿವಮೊಗ್ಗ ಜೈಲಿಂದ ಬಿಡುಗಡೆ ಆಗಿ ಅಲ್ಲೇ ಶಿವಮೊಗ್ಗದಲ್ಲಿನ ನಾನು ಒಂದು ಮುಸ್ಲಿಂ ಹುಡುಗಿ ಮದುವೆ ಮಾಡಿಕೊಂಡೆ. ಅದು ಒಬ್ಬ ಮುಸ್ಲಿಮ್ಸ್ನವನು ದೋಸ್ತ ಇದ್ದ. ಅವನ ನನಗೆ ನಮ್ಮ ಜಾತಿಗೆ ಬಾ, ನಾನು ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿದರು. ಆವಾಗ ಅವನ ಮಾತು ಕೇಳ್ಕೊಂಡು ನಾನು ಆ ಜಾತಿಗೆ ಸೇರ್ಪಡೆ ಆಗಿ ನನ್ನ ಮದುವೆನೂ ಮಾಡಿದರು. ಆ ಮದುವೆ ಆಗದ್ಗಟ್ಲೆ ನಮ್ಗೆ ಬೇಗ ಮಕ್ಕಳಾಗಲಿಲ್ಲ. ಒಂದು ಮಗುವನ್ನ ಸಾಕ್ಕೊಂಡ್ವಿ ನಾವು, ನನ್ನ ಹೆಂಡತಿ ಅಕ್ಕನ ಮಗನ.
ಆಮೇಲೆ ನಮಗೆ ಪದೇ ಪದೇ 4 ಮಕ್ಕಳು, 2 ಗಂಡು 2 ಹೆಣ್ಣು ಹುಟ್ಟಿದ್ವು. 5 ಮಕ್ಕಳನ್ನ ಇಟ್ಕೊಂಡು ನಾನು ಕಳ್ಳತನ ಈಗೆಲ್ಲ ಬಿಟ್ಟು ಇವತ್ತು ಈ ಜೀವನಕ್ಕೆ ಕಾಲಿಟ್ಟಿದ್ದೀನಿ ರೀ. ಆಮೇಲೆ ನಮ್ಮ ತಂದೆಯವರು ತೀರ್ಕೊಂಡ್ರು, ಆಮೇಲೆ ನಮ್ಮ ತಾಯಿಯರು ತೀರ್ಕೊಂಡ್ರು. ನಮ್ಮದು ಆಸ್ತಿ ಸಲುವಾಗಿ ಟವರ್ ಹತ್ತಿದೆ. ಯಾಕಂದರೆ ಬಸವರಾಜ ನಿಂಗಪ್ಪ ಬೆಲಗೇಜಿರಿ ಅಂತ ನಮ್ಮ ತಂದೆ ಹೆಸರು ಸಾಲಿ ದಾಖಲೆ ಐತೆ ನಂದು. ಆ ಹೊಲನೂ ನನಗೆ ದಕ್ಕದಂಗೆ ಮಾಡಿದರು. ನಮ್ಮ ಕಾಕಾರು ಎಲ್ಲ ಅವ್ರ ಹೆಸರಿನಲ್ಲಿ ಮಾಡಿ ಇನ್ನೊಬ್ಬಕ್ಕೆ ತಾಯಿ ಹೆಸರಿನಲ್ಲಿ ಮಾಡಿಬಿಟ್ರು. ನಮ್ಮನ್ನು ಸೂಳಿ ಮಕ್ಕಳು ಅಂತಂದು ಹೊರಗಡೆ ಬಿಸಾಕಿಬಿಟ್ರು. ನಮ್ಮ ತಾಯಿಗೆ 12 ಜನ ಮಕ್ಕಳು. ನಮ್ಮಪ್ಪ ಸತ್ಗಡ್ಲೆ ನಮಗೆ ನೆಲೆ ಇಲ್ದಂಗೆ ಆಯ್ತು. ನಾವು ಅವಾಗ ನಮಗೆ ಈ ಜಾತಿ ಬಗ್ಗೆ ಬೇಜಾರಾಯ್ತು. ನೀವು ಕುರುಬರು, ನಾವು ಲಿಂಗಾಯತರು ಅಂತಂದು ಕೀಳು ಮೀಳು ಅನ್ನೋದು ಬಂದುಬಿಡ್ತು ನನಗೆ. ಅವಾಗ ಜಾತಿ ಮೇಲೆ ಇವ್ರು ಯಾವತ್ತೂ ಒಂದಾಗೋದಿಲ್ಲ ಅನ್ನೋದು ಗೊತ್ತಾಗಿ ಈ ಜಾತಿರೇ ಬೇಡ ಅಂತಂದು ನಾನು ಇವ್ರ ಸವಾಸನ ಬಿಟ್ಟು ಹೋಗಿ ನಾನು ಮುಸ್ಲಿಮ್ಸ್ ಧರ್ಮದಲ್ಲಿ ಮತಾಂತ ಆಗಿ ಮುಸ್ಲಿಮ್ಸ್ ಧರ್ಮದಕ್ಕಿಂತ ಮದುವೆ ಆದೆ. ಅವಾಗ ಇಲ್ಲಿ ಬಂದೆ. ನಮ್ಮ ತಾಯಿ ನನಗೂ ಆಸ್ತಿ ಕೊಟ್ಟಳು, ನಮ್ಮ ಅಣ್ಣಗೂ ಆಸ್ತಿ ಕೊಟ್ಟಳು. ಇದೇ ಮನೇನ ಇದನ್ನು ಬಿಟ್ಟರೆ 80 kg ಬಂಗಾರ ಕಳ್ಳ. ಇವತ್ತಿನ ಲೆಕ್ಕಕ್ಕೆ 40 ಕೋಟಿ 50 ಕೋಟಿ ಬೆಲೆ ಭಾಳಷ್ಟು ಕಳ್ಳ ನಾನು. ಆದರೆ ನಾನು ಇವತ್ತಿಗೆ ಕದ್ದು ಬಂಗಾರ 1 ಗ್ರಾಮು ನನ್ನ ಮನೆಯಲ್ಲಿ ಇಟ್ಕೊಂಡಿಲ್ಲ. ಕದ್ದು ಬಂಗಾರ 1 ಗ್ರಾಮು ಒಂದು ಮನೆಯಲ್ಲಿ ಇಟ್ಕೊಂಡಿಲ್ಲ. ನಾನು ಹೆಂಡ್ತಿ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲ, ನಂದು ಬ್ಯಾಂಕ್ ಬ್ಯಾಲೆನ್ಸೂ ಇಲ್ಲ. ನಮ್ದೇನಪ್ಪ ಅಂದ್ರೆ ರೇಷನ್ ಅಕ್ಕಿ ಕೊಡ್ತಾರೆ. ಆಮೇಲೆ ಅದು ಇದು ನಾನು ದುಡ್ಕೊಂಬರ್ತೀನಿ. ನಾವೊಂದು ಸ್ಕೂಲ್ಗೆ ಹೋದ್ನಂದ್ರೆ 10 ರೂಪಾಯಿ ಕೊಟ್ಟರು 700-800 ರೂಪಾಯಿ ದುಡ್ಡು ಹಾಕತ್ತಿ. ಅಲ್ಲಲ್ಲೇ ಫಂಕ್ಷನ್ ಇರ್ತವೆ, ಅಲ್ಲಿ ಹೋಗ್ತೀನಿ, ಒಳ್ಳೊಳ್ಳೆ ಹಾಡು ಹೇಳ್ತೀನಿ, ಸಿಂಗರ್ ಅದೀನಿ, ಡೈಲಾಗ್ ಹೇಳ್ತೀನಿ, ಕಾನೂನು ಬಗ್ಗೆ ಅರಿವು ಮೂಡಿಸ್ತೀನಿ, ಒಬ್ರಿಗೆ ಅನ್ಯಾಯ ಆಗೈತೆ ಅಂದ್ರೆ ನ್ಯಾಯ ಕೊಡಿಸ್ತೀನಿ. ಹೀಗೆಲ್ಲ ನನಗೆ ದುಡ್ಡಿಗೇನು ಕಮ್ಮಿ ಇಲ್ಲ. ದುಡಿಲಾರ್ದ ಜೀವನ ಮಾಡೀನಿ, ಟಿಕೆಟ್ ಇಲ್ದ ಪ್ರಯಾಣ ಮಾಡೀನಿ, ಜೋಳಿಗಿಲ್ದನೂ ಹೋಳಿಗೆ ಊಟ ಮಾಡಿ, ಎಲ್ಲ ಲಿಂಗ ಒಂದೇ ಲಿಂಗ ಮೈಲಾರ ಲಿಂಗ ಅಂತಂದು ನನ್ನ ವೃತ್ತಿ ಕಳ್ಳತನನ ಒಂದು ವೃತ್ತಿ ಮಾಡ್ಕೊಂಡು ಬೆಳೆದು ಬಂದವನು. ಈ ಕಳ್ಳತನ ಬಿಟ್ಟು 14 ವರ್ಷ ಆಯ್ತು. ಆದರೆ ಇವತ್ತಿಗೆ ನನ್ನ ಮೇಲೆ ಒಬ್ಬ ಪೊಲೀಸ್ ನಮ್ಮ ಮನೆ ಮೆಟ್ಲು ಹತ್ತಿಲ್ಲ. ಹಿಂಗೆ ಕಳ್ಳತನ ಆಗೈತಿ ಬಾ ನಿನ್ನ ಮಾಡಿಲ್ಲ ಅಂತ ಇನ್ವಿಟೇಷನ್ ಕರೆದಿಲ್ಲ. ಯಾಕಂದ್ರೆ ನಾನು ಒಂದು ಸಲ ಬಿಟ್ಟು ಎಲ್ಲರಂಗೆ ಒಬ್ಬ ಕಳ್ಳನ್ನ ನಾನೇ ಕಳ್ಳ, ಆದರೆ ಇನ್ನೊಬ್ಬ ಕಳ್ಳನ ಸೃಷ್ಟಿ ಮಾಡಲಿಲ್ಲ. ನಾನು ಕಳ್ಳತನ ಮಾಡಿದೆ, ಇನ್ನೊಬ್ಬ ಕಳ್ಳನ ಸೃಷ್ಟಿ ಮಾಡಲಿಲ್ಲ. ನಾನು ಅಷ್ಟಕ್ಕೆ ನಾನೇ ಕದ್ದೆ, ನಾನೇ ಮಾರಿದೆ, ನಾನೇ ಹಂಚಿದೆ. ನೀವು 1 ರೂಪಾಯಿ ಕದ್ರೂ 4 ಬಡವರಿಗೆ, 4 ಮಕ್ಕಳಿಗೆ, ಮತ್ತು 4 ದೇವಸ್ಥಾನಕ್ಕೆ, 4 ನನ್ನ ಮನೆಗೆ. ಈ ಲೆಕ್ಕದಲ್ಲಿ ಬದುಕೊಂತ ಬಂದೆ ನಾನು. ಇವತ್ತಿಗೆ ನಮ್ಮ ಊರಾಗ ಎಷ್ಟು ದೇವಸ್ಥಾನದವು ಅಷ್ಟು ದೇವಸ್ಥಾನದಾಗ ಸಿಗ್ಲಿ ಬಸ್ಸಿನ ಅನುದಾನ ಬೇಕೇ ಬೇಕು. ಯಾರು ಸತ್ರು ಅವ್ರಿಗೆ ಹೂವಿನ ಹಾರ ಹಾಕಿ ಸಿಗ್ಲಿ ಬಸ್ಸೇ ಇರಬೇಕು. ಹಾಗೆ ನಾನು ಊರಲ್ಲಿ ಒಳ್ಳೆ ವ್ಯಕ್ತಿ. ಆದರೆ ಯಾರಿಗೆ ಇವತ್ತಿಗೆ ನನ್ನ ಊರಲ್ಲೆಲ್ಲ ನಾನು ಕರ್ನಾಟಕದಲ್ಲಿ ಆಗಲಿ ಒಂದು ಹೆಣ್ಣನ್ನು ಕಣ್ಣೆತ್ತಿ ನೋಡಿಲ್ಲ. ಒಂದು 10 ಮಂದಿ ಕೂಡ ಹೋಗಿ ಅಪರಾಧ ಮಾಡಿದವನಲ್ಲ. ನಾನೇನಾದರೂ ಒಬ್ಬನ ಸಿಂಗಲ್ ಒಂದು ಬೈಕ್ ತೊಗೊತೀನಿ, ಪೆಟ್ರೋಲು ಟೈರು ಟ್ಯೂಬು ಗಟ್ಟಿ ಇರಬೇಕು. ಹತ್ತಿದ್ನಂದ್ರೆ 500 ಕಿಲೋಮೀಟ್ರ್ ಹೋಗ್ತೀನಿ. ಈ ಕಡೆ ಬಾಗಲಕೋಟೆ ಆ ಕಡೆ ಹೋಗಿ ಒಳ್ಳೆ ಒಂದು ಮನೆ ಹೊಡ್ಕೊತೀನಿ, ಅರ್ಧ kg ಬಂಗಾರ ತರ್ತೀನಿ. ಆ ಮನೆಗೆ ಬರೋದಾಗ ಆಗಲೇ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟು ಬಿಡ್ತಿದ್ದೆ. ಹೀಗಾಗಿ ಎಲ್ಲ ಜನ ನನಗೆ ಹಚ್ಕೊತನ ಬಂದರು. ಈಗ ನನಗೆ ಕಳ್ತನ ಮಾಡೋ ಮುಂದೆ ಸಾಲ ಅನ್ನೋದೇ ಗೊತ್ತಿದ್ದಿದ್ದಿಲ್ಲ. ಇವತ್ತು ಕಳ್ತನ ಬಿಟ್ಟಿದ್ದಕ್ಕೆ ಸಾಲ ಮಾಡಿದವನ ಪರಿಸ್ಥಿತಿ ಏನೈತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ವಿ. ಇವತ್ತು ನೋಡಿ ದೇಶ ಅಭಿವೃದ್ಧಿ ಆಗೈತೆ ಅಂತ ಎಲ್ಲರೂ ಹೇಳ್ಕೊತೀವಿ. ಬಟ್ ಒಂದು ತೊಲಿ ಬಂಗಾರ ತೊಗೊಂಡು ಮಗಳು ಮದುವೆ ಮಾಡಿ ಸಂತೋಷ ಪಡೋಂಥ ಸಮಯ ಇಲ್ಲ ಇವತ್ತು. ಒಂದು ತೊಲಿ ಬಂಗಾರ 70,000 ಕೊಟ್ಟು ಯಾರು ತೊಗೊಂಡು ಮಗಳು ಮದುವೆ ಮಾಡೋಕ್ಕಾಗತ್ತೆ ಹೇಳ್ರಿ. ಇವತ್ತು 160ರಷ್ಟು ಬಡತನದಲ್ಲಿನ ಸಾಯ್ತಿದ್ದಾರೆ, ಅದು ಉತ್ತರ ಕರ್ನಾಟಕದಾಗ. ಈ ಲೆಕ್ಕದಲ್ಲಿ ಇವತ್ತು ಇವನ್ನೆಲ್ಲ ನೋಡಿಕೊಂಡು ನಾನು ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ನಾನು ಲೈವ್ನಲ್ಲೇ ಮಾತಾಡ್ತಿರ್ತೀನಿ. ಲೈವ್ನಲ್ಲೇ ಮಾತಾಡ್ತಿರ್ತೀನಿ. ಏನಿದ್ರು ಸತ್ಯನ ಮಾತಾಡ್ತಿದ್ದೀನಿ. ಹಿಂದೆ ಇದೇ ಮನೆಗೆ ಪೊಲೀಸ್ನವ್ರು ಬಂದರು, ಲಕ್ಷ್ಮೀಶ್ವರ ಪೊಲೀಸ್ನವರು ನಮ್ಮ ಮನೆಗೆ ಬಂದರು. ಬಸಣ್ಣ ನೀನು ಬಜರಂಗ ದಳದವರಿಗೆ ನಿಂದನೆ ಮಾಡಿದಿ, ಅವಾಚ್ಯ ಶಬ್ದಗಳಿಂದ ಬೈದಿ ಅಂತಂದು ನಿನ್ನ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಬಂದಿದ್ದಾರೆ. ಅವ್ರು ಬಜರಂಗ ದಳ ಶ್ರೀರಾಮ ಸೈನ್ದವರು, ಮತ್ತು ನಿನಗೆ ನಾವು ರಕ್ಷಣೆ ಕೊಡಬೇಕು, ನೀನು ನಮ್ಗೆ ನಮ್ಮ ಜೊತೆಲಿ ಬರಬೇಕಂತ ಹೇಳಿದರು. ಹೇಳಿದಾಗ ಅವಾಗ ನನ್ನ ಹೆಂಡತಿ ಮೆಂಬರ್ ಇದ್ಲು. ನನ್ನ ಹೆಂಡತಿ ಪರ್ಮಿಷನ್ ತೊಗೊಂಡು ಹೋದರು. ಅಲ್ಲಿ ಗೇಟ್ ಹತ್ರ ಹೋಗೋದಿಟ್ಲೇನ, ಲಕ್ಷ್ಮೇಶ್ವರ ಗೇಟ್ ಹತ್ರ ಹೋಗೋದಿಟ್ಲೇನ ಆ ಬಜರಂಗ ದಳ ಕೈಯಾಗ ಕೊಟ್ಬಿಟ್ರಿ ಇವರು. ಅವ್ರು ಹಾಕ್ಕೊಂಡು ಹೊಡೆದು ಬಿಟ್ರು. ಪೊಲೀಸ್ ರಕ್ಷಣೆಯಲ್ಲಿ ಇದ್ದಾಗ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಪೊಲೀಸ್ನವ್ರು ಅಂಥವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಂಗಿಲ್ಲ, ನಮ್ಮಂಥವ್ರ ಮೇಲೆ ಹಾಕ್ತಾರೆ ಅವರು. ಪೊಲೀಸ್ನವ್ರು ನಾ ಹೇಳ್ತೀನಿ ಅಲ್ರಿ, ನಿಮ್ಮ ಕೈಯಲ್ಲಿ ನಾನು ಇವತ್ತು ನಿಮ್ಮ ಕಸ್ಟಡಿಯಲ್ಲಿದ್ದೇನೆ. ಇವತ್ತು ಹಿಂದೂ ನನ್ನ ಕಡೆಯಿಂದ ವಕೀಲರು ಬಳಕೆ ಕಡ್ದಾನಂತಂದು 307 ಕೇಸ್ ಹಾಕಿದ್ರಿ. ಇದೇ ಹಾವೇರಿ ಕೋರ್ಟ್ನಾಗ, ಓಪನ್ ಕೋರ್ಟ್ನಾಗ 6 ದಿವಸ ಒಂದು ದಿನ ಇಡೀ ಕೋರ್ಟ ಸೀಜ್ ಆಗಿದ್ವು. ಎಲ್ಲ ಬಂದು ಬೈಕೌಟ್ ಮಾಡಿದ್ದೆ ನಾನು.
ಯಾಕೆ? ವಕೀಲನ ಬಳ ಕಡ್ದಾನಂತ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಾ ಮಾಡಿದ್ರು. ನಾನು ನ್ಯಾಯವಾಗಿ ಕೇಳಕ್ಕೆ ಹೋದೆ, ನೋಡ್ರಿ ಈ ಜಡ್ಜ್ ಸರಿ ಇಲ್ಲ, ಈ ಜಡ್ಜ್ ಹಿಂದೆ ನನಗೆ 14 ವರ್ಷ ಶಿಕ್ಷೆ ಕೊಟ್ಟಿದ್ದ, ನಾನು ಅಪೀಲ್ ಬರೆದೆ, ಅಪೀಲ್ನಲ್ಲಿ ಕೇಸ್ ಅಕ್ಯೂಟ್ ಆಯ್ತು, ಇವನು ತಪ್ಪು ತೀರ್ಪಿಗೆ ಮತ್ತು ನಾನು ಈ ಕೇಸ್ನಲ್ಲಿ ಮತ್ತೆ ಶಿಕ್ಷೆ ಅನುಭವಿಸೋಕ್ಕೆ ತಯಾರಿಲ್ಲ, ಈ ಕೇಸ್ನ ಬೇರೆ ಕೋರ್ಟಿಗೆ ಟ್ರಾನ್ಸ್ಫರ್ ಕೊಡಿ, ಇಲ್ಲ ಬೇರೆ ನ್ಯಾಯಾಧೀಶರಿಂದ ತೀರ್ಪು ಮಾಡಿಕೊಡಿರಿ, ಈ ಜಡ್ಜಿನ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ ನಾನು ಹೋರಾಟ ಮಾಡಿದ್ದು ಉದ್ದೇಶ ಇಟ್ಕೊಂಡು ಅವ್ನು ಒದ್ದು ಎಳ್ಕೊಂಬರ್ರಿ ಅಂತ ನನಗೆ ಒಳಗಡೆ ಕರೆಸಿ ಆ ಲಾಯರ್ ಕಡೆಯಿಂದ 50-60 ಮಂದಿ ಲಾಯರ್ ಹಿಗ್ಗಾಮುಗ್ಗಾಗಿ ನನ್ನ ಮೇಲೆ ಹಲ್ಲೆ ಮಾಡಿ ನಾನು ಎಲ್ಲ ಹಲ್ಲು ಬಾಯಾಗ ಬೂಟಿಟ್ಟು ಹಲ್ಲು ಮುರಿದ್ರು. ಆವಾಗ ನಾನು ಹೆಚ್ಚಿನ ಪೊಲೀಸ್ನವ್ರು ಬಂದು ನನ್ನ ಕರ್ಕೊಂಡೋಗಿ MLC ಮಾಡಿಸಿದ್ರು. ಆ MLC ಪ್ರಕಾರ ನಂದು 11 ಗಂಟೆಗೆ MLC ಆಗೈತಿ. ಆ ವಕೀಲನ ಬಳ ಕಡ್ದಾನಂತ ತಾನ ಒಂದಿಟ್ಟು ಬಾಯಿಂದ ಚೂರ್ಕೊಂಡು ಹೋಗಿ ಅದೇ ನಾನೇನು MLC ಮಾಡಿಸಿ ಡಾಕ್ಟರ್ ಅಂತಲ್ಲಿ ಹೋಗಿ 2:30 ಮಧ್ಯಾಹ್ನ 2:30 ಅವನು MLC ಮಾಡಿಸ್ಯಾನ. ಅಂಥದ್ದು ಒಂದರಲ್ಲಿ ಇವತ್ತು ನನಗೆ ಮನಸ್ಸಿಗೆ ನೋವು ಆಗ್ತಾ ಇರೋದೇನು, ನಾನು ಕಳ್ಳ ಅಂತ ನಾನು ಹೇಳ್ಕೊಂಡು ಇವತ್ತು ನಾನು ಬದುಕಾಕತ್ತೀನಿ. ಆದರೆ ಕಾನೂನಲ್ಲಿ ನ್ಯಾಯಾಧೀಶರು ಆ ನ್ಯಾಯಸ್ಥಾನದಲ್ಲಿ ಕುಂತು ಒಂದು ಸೆಕ್ಷನ್ಗೆ ಎಷ್ಟು ತೀರ್ಪು ಶಿಕ್ಷೆ ಇದೆ, ನಿರಪರಾಧಿಯನ್ನು ತೀರ್ಪು ನೀಡೋಂಥ ಒಬ್ಬ ನ್ಯಾಯಾಧೀಶನ ಕಟ್ಕಟಿಯಲ್ಲಿ ಬಂದು ಸುಳ್ಳು ಸಾಕ್ಷಿ ಹೇಳ್ತಾರಂದ್ರೆ ಇವ್ರ ಮೇಲೆ ನಾನು ಯಾವ ರೀತಿ ಗೌರವ ಇಟ್ಕೋಬೇಕು ಹೇಳ್ರಿ, ಯಾವ ರೀತಿ ಇಟ್ಕೋಬೇಕು? ಇವತ್ತು ನಾನು ಹೇಳ್ತೀನಿ 260 ಮನೆ ಕಳ್ತನ ಮಾಡೀನಿ ಅಂತಂದು ನಾವು ಒಪ್ಕೊತಾ ಇದ್ದೀನಿ. ಬಟ್ ವಕೀಲನ ಬಳ್ಳಂತೂ ನಾನು ಕಡ್ದೇ ಇಲ್ಲ, ನಾನು ಅಪರಾಧ ಮಾಡೋಂಥ ವ್ಯಕ್ತಿನೂ ಅಲ್ಲ. ಯಾಕಂದರೆ ಇವತ್ತಿಗೂ ನನ್ನ ಮೇಲೆ ಕಳ್ತನ ಹೊರತುಪಡಿಸಿದ್ರೆ ಯಾವ ಸೆಕ್ಷನ್ನು ನನ್ನ ಮೇಲೆ ಬಿದ್ದಿಲ್ಲ. ನಾನು ಕಳ್ತನ ಮಾಡಿದ್ರೆ ಮಾತ್ರ ಕೇಸ್ ಹಾಕ್ತಿದ್ರು. ಆದರೆ ಇವತ್ತು ವಕೀಲನ ಬಳ ಕಡ್ದಾನ ಸಿಗ್ಲಿ ಬಸ್ಸ ಅಂತಂದು ಸೆಷನ್ ಕೋರ್ಟ್ನಲ್ಲಿ ಇವತ್ತು ನನ್ನ ಮೇಲೆ 307 ಕೇಸ್ ಹಾಕಿ ಅದನ್ನು ನಾನು ಕೇಳಿದೆ, ಬಹಿರಂಗ ಇತ್ಯರ್ಥಕ್ಕೆ ತಂಬರಿ ಇದು CC ಕ್ಯಾಮ್ರಾ ಅಳವಡಿಸ್ರಿ. ಇವತ್ತು ಆ CC ಕ್ಯಾಮ್ರಾ ಕೋರ್ಟ್ನಲ್ಲಿ ಇದ್ದಿದ್ರೆ ಅವತ್ತು ಜನರಿಗೆ ಗೊತ್ತಾಕಿತ್ತು ಸಿಗ್ಲಿ ಬಸ್ಸು ವಕೀಲರು ಹೊಡಿತಿದ್ನೋ ವಕೀಲರು ಸಿಗ್ಲಿ ಬಸ್ಸಾಗ ಹೊಡಿತಿದ್ರು ಅಂತ. ಆದರೂ ಆ ಕೇಸ್ 6 ವರ್ಷ ಕೋರ್ಟ್ನಲ್ಲಿ ನಡೆಸಿದ್ರು. ಕೊನೆಗೆ ಆ ಕೇಸ್ನಲ್ಲಿ ನಾನು ಬಹಿರಂಗ ನಡ್ಸೋಕೆ ನನಗೆ ಒಪ್ಕೊತೀನಿ ಅಂದ್ರೂ ಅದನ್ನು ಹಾಗೆ ನಡೆಸಿ 5 ವರ್ಷ ಶಿಕ್ಷೆ ಕೊಟ್ಟರು. ಅದನ್ನು ಮತ್ತೆ ಅಪೀಲ್ ಮೇಲೆ ಹೋಗಿ ಹೊರಗೆ ಬಂದೆ ನಾನು. ಅಪೀಲಲ್ಲಿನೂ ಅಲ್ಲಿ ಹೈಕೋರ್ಟ್ ಜಡ್ಜ್ನೂ ಹಂಗೆ ಇದು ಮಾಡಿದ್ರು. ಇವತ್ತು ಒಬ್ಬ ಲಾಯರ್ ಹೊಡೆದ್ರೆ ಎಲ್ಲ ಲಾಯರು ಸ್ಟ್ರೈಕ್ ಮಾಡ್ತಾರೆ, ಒಬ್ಬ ಜಡ್ಜ್ ಹೊಡೆದ್ರೆ ಎಲ್ಲ ಜಡ್ಜು ಸ್ಟ್ರೈಕ್ ಮಾಡ್ತಾರೆ, ಒಬ್ಬ MLA ಹೊಡೆದ್ರೆ ಎಲ್ಲ MLAಗಳು ಸ್ಟ್ರೈಕ್ ಮಾಡ್ತಾರೆ, ಒಬ್ಬ ಪೊಲೀಸನ ಹೊಡೆದ್ರೆ ಯಾಕೆ ಸ್ಟ್ರೈಕ್ ಇಲ್ಲ? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತೊಬ್ಬ ಪೊಲೀಸನ ಮಗಳು ಓಡಿ ಹೋಗಿರ್ತಾಳೆ ಬೇರೆದವನ ಜೊತೆಲಿ, ಅವನಿಗೆ ನೋವಾಗಿರ್ತೈತೆ, ಅವ್ನು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನೆ. ಅವಾಗ ಕಂಪ್ಲೇಂಟ್ ತೊಗೊತಾರೆ, ಅವನು ನಿನ್ನ ಮನೇನ ನೀನು ಕಾಯೋಕ್ಕಾಗಲ್ಲ, ಇನ್ನು ದೇಶದ ಮಕ್ಕಳು ಹೆಂಗೆ ರಕ್ಷಣೆ ಕೊಡ್ತೀವಿ ಅಂತಂದು ಅವನಿಗೆ ಉಗುಳ್ತಾರೆ. ಇಂಥ ಸಮಸ್ಯೆಗಳು ಎಷ್ಟೋ ಇವತ್ತು ಹೇಳ್ತಾರೆ ನಾನು ಸಾಬ್ರಕ್ಕಿ ಮದುವೆ ಆದೆ, ಅವ ಹಿಂದೂದೇವನ ಮದುವೆ ಆದ ಅಂತಂದು ಹಿಂಗೆಲ್ಲ ಹೇಳ್ಕೊತಾರೆ. ದೇಶ ಆಳೋರ ಮುರಳಿ ಮನೋಹರ್ ಜೋಶಿ ಅವರು ಸಾಬ್ರು ಹುಡುಗಿನ ಮದುವೆ ಅವ್ರ ಮಂತ್ಯಂದ ಮದುವೆ ಆಗಿದ್ದೈತಿ, ಎಂತೆಂಥ ಫಿಲಿಮ್ ಸ್ಟಾರ್ಗಳಾಗಿದ್ದಾರೆ. ಅಂಥವ್ರದ್ದೆಲ್ಲ ಮುಚ್ಚಿ ಹೋಗ್ಬಿಡ್ತಾವೆ. ಪಾಪಿ ಪರದೇಶಗಳನ್ನ ಮುಂದೆ ತಮ್ಮಂದು ಬಹಿರಂಗ ಇಟ್ಟು ಅವ್ರ ಜೀವನನ ಹಾಳು ಮಾಡೋಂಥ ಇವತ್ತಿನ ವ್ಯವಸ್ಥೆಗಳಲ್ಲಿ ನಾನು ನೋಡ್ತಾ ಬಂದಿದ್ದೀನಿ. ಇವತ್ತು ಬಡವ ಹೊಟ್ಟೆಗಾಗಿ ಸಣ್ಣ ಪುಟ್ಟಾಗಿ ತಪ್ಪು ಮಾಡಿದ್ರೆ ಕಳ್ಳ ಅಂತ ಪಟ್ಟ ಕಟ್ಟಿ ಅವನಿಗೆ 24 ಗಂಟೆದಲ್ಲಿ ಜೈಲಿಗೆ ತಮ್ಮಂದು ಹಾಕ್ತಾರೆ. ಅದೇ ಖುಷಿಗಾಗಿ MPMLಗಳು ದೇಶನ ಕೊಳ್ಳೆ ಹೊಡಿತಾರೆ. ಅಂಥ ನನ್ನ ಮಕ್ಕಳಿಗೆ ಯಾಕೆ ಸರ್ಕಾರ ಸನ್ಮಾನ ಮಾಡ್ತೈತಿ? ಇಂಥವೆಲ್ಲ ನಾವು ಕೇಳ್ತೀವಿ. ಜೈಲಿನಲ್ಲಿ ಎಷ್ಟೋ ನಿರಪರಾಧಿಗಳು ಅಪರಾಧನ ಮಾಡಿರಲ್ಲ, ಕಡ್ಡಿ ಕೇರಿದಿಲ್ಲ, ಬೆಂಕಿ ಹಚ್ಚಿಲ್ಲ, ಸೀಮೆಣ್ಣೆ ಉಗ್ಗಿಲ್ಲ, ಅಂಥವರೆಲ್ಲ 14 ವರ್ಷ ಜೈಲು ತೆಗಿತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಮನ ಪರಿವರ್ತನೆಗೆ ಇದನ್ನು ಮಾಡ್ತಾ ಇಲ್ಲ? ಶಿಕ್ಷೆಕ್ಕಿಂತ ಜಾಸ್ತಿ ದಿನ 100 ಇಟ್ಟು ತೀರ್ಪಾಗೋದು ಮಾಡಿದರೆ ಏನು ಪ್ರಯೋಜನ ಐತಿ? ಇವತ್ತು ನನ್ನ ಕೇಸ್ 1970 ನಾವು ಹುಟ್ಟೀನಿ, 77ನೇ ಇಸ್ವಿಯಲ್ಲಿ ಕಳ್ತನ ಆಗಿ ಅವ್ನು ಬೇಲ್ ಮೇಲೆ ಹೋಗಿದ್ದಾನೆ, LPC ಆಗೈತಿ. ಅವನು ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ ಆರೋಪಿನ. ಆ ಕೇಸ್ನ ನಂದಂತಂದು ನನ್ನ ಮೇಲಿನ 99ರಲ್ಲೇ ಶಿವಮೊಗ್ಗ ಕೋರ್ಟ್ನಲ್ಲಿ ಬೇರೆ ಪ್ರಕರಣದಲ್ಲಿದ್ದಾಗ ಆ ಕೇಸ್ ತೊಗೊಂಡು ನನ್ನ ಮೇಲೆ ದಾಖಲಾ ಮಾಡಿದರು. ಆಮೇಲೆ ಅದು 14 ದಿವಸಕ್ಕೊಮ್ಮೆ ಬಾಡಿ ವಾರಂಟ್ ತೊಗೊಂಬಂದು ಹಾಕಿದ್ರು. ಕಡೆ ಬಜಾರ್ ಪೊಲೀಸ್ ಸ್ಟೇಷನ್ CC ನಂಬರ್ 1357/77 454/380 ಸೆಕ್ಷನ್ ಕಳ್ತನ ಕೇಸು. ಆ ಕೇಸ್ನಲ್ಲಿ ಆರೋಪಿ ಜಾಮೀನು ಮೇಲೆ ಹೋಗಿ 32 ವರ್ಷ ಆಗೈತಿ. ಆ LPC ಆದಂಥ ಪ್ರಕರಣ ಸಿಗ್ಲಿ ಬಸ್ಸಂದ ಅಂತ ತಂಬಂದು ನನ್ನ ಮೇಲೆ ಇಟ್ಟರು. 14 ದಿನಕ್ಕೊಮ್ಮೆ ಡೇಟ್ ನ್ಯಾಯಾಲಯದಿಂದ ಬಂದೇ ಬರ್ತೈತಿ. ಆದರೆ ನ್ಯಾಯಾಲಯಕ್ಕೆ ಜೈಲಿಂದ ಕೋರ್ಟಿಗೆ ಹಾಜರುಪಡಿಸಲಿಲ್ಲ. ಕೊನೆಗೆ ಆನಂದ್ ರೆಡ್ಡಿ ಅಂತಂದು ಬಳ್ಳಾರಿ ಜೈಲಿಗೆ ಹೋದ. ಬಳ್ಳಾರಿ ಜೈಲಿಂದ ವಿತೌಟ್ ಪರ್ಮಿಷನ್ ತೊಗೊಂಡು ಕಡೆ ಬಜಾರ್ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟ ಸೆಕೆಂಡ್ ಕೋರ್ಟಿಗೆ ಹಾಜರಾಗೋಣಂತ ಬಂದೆ. ಅವನಿಗೆ ನನ್ನ ಕೋರ್ಟು ಅಲಾವ್ ಮಾಡಲಿಲ್ಲ. ಕೊನೆಗೆ ನನ್ನ ಹೆಂಡತಿ ಸ್ಕೂಲ್ ದಾಖಲೆ ತರಿಸಿ ನಾನು ಹುಟ್ಟಿದ ದಾಖಲೆ 1/6/70 ಹುಟ್ಟಿದಾನಂತಂದು ಆ ದಾಖಲೆ ತೊಗೊಂಡು ಮಾಧ್ಯಮಗಳ ಮುಖಾಂತರ ಹೋಗಿ
ಬೆಳಗಾಂ ಕಡೆ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ನ ಓಪನ್ ಮಾಡಿದಾಗ ಇದು ಸಿಗ್ಲಿ ಬಸ್ಸಿನ ಕೇಸ್ ಅಲ್ಲ ಅನ್ನೋದು ಗೊತ್ತಾಯ್ತು. ಅವಾಗ ಇವ್ರು ಹೇಳ್ತಾರೆ ಬಾಯ್ ಮಿಸ್ಟೇಕ್ಪ ಅಂತಂದು ಕೈ ಬಿಟ್ಬಿಟ್ರೆ ಅದಕ್ಕೆ ನಾ ಹೇಳ್ತೀನಿ 1 ವರ್ಷ 8 ತಿಂಗಳು ಜೈಲು ತೆಗೆದ್ನಲ್ಲ, ಹಂಗೆ ನ್ಯಾಯಾಧೀಶನು 1 ವರ್ಷ 8 ತಿಂಗಳು ಆಕೆಗೆ ಶಿಕ್ಷೆ ಕೊಡಬೇಕು, ಜೈಲು ಅಧೀಕ್ಷಕನಿಗೂ 1 ವರ್ಷ 8 ತಿಂಗಳು ಶಿಕ್ಷೆ ಕೊಡಬೇಕು. ಪೊಲೀಸ್ ಅಧಿಕಾರಿಗೂ 1 ವರ್ಷ 8 ತಿಂಗಳು ಶಿಕ್ಷೆ ಕೊಡಬೇಕು, 1 ವರ್ಷ 8 ತಿಂಗಳು ಪರಿಹಾರ ಕೊಡಬೇಕು ನನಗೆ. ಯಾಕಂದ್ರೆ ನಾವು ಮಾಡಿದ್ರೆ ಅಪರಾಧ, ನೀವು ಮಾಡಿದ್ರೆ ಅಪರಾಧ ಅಲ್ವಾ? ಇವತ್ತು ಯಾವ ಕಾನೂನು ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಕಾನೂನು ವ್ಯವಸ್ಥೆಯಲ್ಲಿ ಅಪರಾಧ ನಡಿಬಾರ್ದಂತಂದು ಜೈಲುಗಳು ಮಾಡಿದ್ದಾರೆ, ಕಾರಾಗೃಹಗಳು. ಇವತ್ತೆಲ್ಲ ಕಾರಾಗೃಹಗಳಲ್ಲಿ ಬನ್ನಿ ಓಸಿ ಆಡ್ತಾರೆ. 24 ಗಂಟೆಯಲ್ಲಿ 12 ಗಂಟೆಗೆ ರಾತ್ರಿ 12 ಗಂಟೆಗೆ ಕ್ಲೋಸ್ ತಿಳಿಸ್ಬಿಡ್ತಾರೆ. ಅದೇ ದೊಡ್ಡ ಮೊಬೈಲ್ ತೊಗೊಂಡು ಡೀಲ್ಗಳು ಮಾಡ್ತಾರೆ. ಅದೇ ಬಟ್ಟಿ ಸೆರೆ ಇಳಿಸ್ತಾರೆ, ಗಾಂಜಾ ಹೊಡಿತಾರೆ, ಅಫೀಮ್ ಚರಸ್ ಅಷ್ಟೇ ಹಾಕಿ ಇಸ್ಪೇಟ್ ಕೋಟಿ ಗಂಟಲೆ ರೊಕ್ಕ ಚೆಲ್ಲಿ ಇಸ್ಪೇಟ್ ಆಡ್ತಾರೆ, ತುಂಬ ಬಂಗಾರ ಹಾಕ್ಕೊಂತಾರೆ. ಅಷ್ಟೇ ಕೋಟಾ ನೋಟ್ ಮಾಡಿದ್ದಾರೆ. ಇದೇ ಹೆಬ್ಬಟ್ಟು ಮಂಜ ಆಗಿರಲಿ, ಇವರೆಲ್ಲ ನಾವು ಧಾರವಾಡ ಜೈಲಲ್ಲಿ ನನ್ನ ಜೊತೆಲಿದ್ದಾಗ ಎಲ್ಲನೂ ಆಟ ಆಡಿದ್ದಾರೆ. ಹೊರಗಡೆ ಇಸ್ಪೇಟ್ ಆಡಿದ್ರೆ ಒದ್ದು ಹೇಳ್ಕೊಂಬಂದು ಜೈಲಿಗೆ ಹಾಕ್ತಾರೆ, ಜೈಲಿನಾಗ ಆಡಿದ್ರೆ ಇನ್ನೆಲ್ಲ ಹಾಕ್ತಾರೆ, ಜೈಲ ಒಂದು ಅಖಾಡ ಮಾಡ್ಕೊಂಡಿದ್ದಾರೆ. ಜೈಲು ಹಿಸ್ಟ್ರಿ ಪಬ್ಲಿಕ್ಕಿಗೆ ಗೊತ್ತಾತಂದ್ರೆ ಇದು ಒಂದು ಇತಿಹಾಸನ ಚೇಂಜ್ ಆಗುತ್ತೆ. ಬ್ರಿಟಿಷ್ ಸರ್ಕಾರದಲ್ಲಿ ಇದ್ದಂಥ ಕಲ್ಲು ಮಣ್ಣು ಕಟ್ಟಿಗೆ ಕಬ್ಬಣ ಎಲ್ಲನೂ ಮಾರ್ಕೊಂಡು ತಿಂದಿದ್ದಾರೆ. ಈಗ ಬ್ರಿಟಿಷ್ ಸರ್ಕಾರದ ಆಸ್ತಿ ಎಲ್ಲೈತ್ರಿ? ಇವತ್ತು ಅದು ಬೀಳಂಥ ಬಿಲ್ಡಿಂಗ್ಗಳು ಕಟ್ಟಿಸಿ ಜೈಲು ಇಟ್ಕೊಂಡು ಕುಂತಿದ್ದಾರೆ. ಇಂಥ ಒಂದು ವ್ಯವಸ್ಥೆ ಸರ್ಕಾರದಿಂದ ಹಾಳಾಗ್ತಾ ಇದೆ. ಇಂಥ ಹಾಳಾಗಂಥ ವ್ಯವಸ್ಥೆ ಆಗಬಾರ್ದಂದ್ರೆ ನಾವೆಲ್ಲರೂ ಎಚ್ಚೆತ್ತುಕೋಬೇಕು. ಯಾಕಂದ್ರೆ ಇವತ್ತು ನ್ಯಾಯಾಂಗ ಸರಿ ಇಲ್ಲ, ಕಾರ್ಯಾಂಗದ ಕೆಲಸ ಇಲ್ಲ, ಶಾಸನಗಳು ಬದ್ದಾಗಿಲ್ಲ, ಈ ಆಡಳಿತ ಮೊದಲೇ ಇಲ್ಲ. ಇದು ಮಾಧ್ಯಮಗಳ ಮರ್ಮವೆಲ್ಲ. ಮಾಧ್ಯಮಗಳು ಇರೋದ ಪ್ರಜಾಪ್ರಭುತ್ವದ ಹಕ್ಕಿಗೆ ಧಕ್ಕೆ ಆಗದ ರೀತಿ ನೋಡ್ಕೊಳ್ಳೋಕ್ಕೆ. ಆದರೆ ಇವತ್ತು ಕೆಲವೊಂದು ಮಾಧ್ಯಮಗಳು ಅಡಿಟ್ ಆಗಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಆಗಿಬಿಟ್ಟಿದ್ದಾರೆ. ಅದನ್ನೇನು ಹೇಳೋಂಥದ್ದು ಏನಿಲ್ಲ. ಕೆಲವೊಂದು ಆಗಿದ್ದಾರೆ. ಎಲ್ಲ ಮಾಧ್ಯಮಗಳು ಕೆಟ್ಟವ್ರು ಅನ್ನಂಗಿಲ್ಲ, ಎಲ್ಲ ಪೊಲೀಸರು ಕೆಟ್ಟವ್ರು ಅನ್ನಂಗಿಲ್ಲ, ಎಲ್ಲ ನ್ಯಾಯಾಧೀಶರು ಕೆಟ್ಟವ್ರು ಅನ್ನಂಗಿಲ್ಲ. ಕೆಟ್ಟವ್ರಿಗೆ ಏನು ಮುಚ್ಚಿ ಹಾಕ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾರಲ್ಲ ಅವರು ಕೆಟ್ಟವ್ರು ಅಂತ ನಾನು ಹೇಳ್ತೀನಿ. 10 ಮಂದಿ ಪುಡಾರಿಗಳು ಹಿಂದ್ಗಡೆ ಇವ್ರು ಹೊಂಟಿದಾರಲ್ಲ ಇವರು ಕೆಟ್ಟವ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿ, ನಾನು 262 ಮನೆ ಕಳ್ಳತನ ಮಾಡಿದೆ. 262 ಮನೆಗೆ ಲಕ್ಷ ಕಟ್ಕಟ್ಟಿಯಲ್ಲಿ ಸಾಕ್ಷಿಗಳು ನಿಂದಿರಿಸಿ ಕಚ್ಚ ಕನ್ನಡದಲ್ಲಿ ಪ್ರಶ್ನೆ ಮಾಡಿ ನಾನು ಎಲ್ಲ ಕೇಸ್ನಲ್ಲಿ ನಿರಪರಾಧಿ ಅಂತಂದು ಬಿಡುಗಡೆ ಆದೆ. ಇವತ್ತು ನಾನು 262 ಮನೆ ಕಳ್ಳತನ ಮಾಡಿ 33 ವರ್ಷ ಕಷ್ಟ ಅನುಭವಿಸಿದ್ದೇನಲ್ಲ, ಇದಕ್ಕೆ ಪರಿಹಾರ ಕೊಡೋರು ಯಾರು? ಮಾನವ ಹಕ್ಕು ಆಯೋಗ ಎಲ್ಲೈತಿ? ಮಾನವ ಹಕ್ಕು ಆಯೋಗ ಸತ್ತು ಮೂಲ್ಯಾಗ ಹೋಗಿ ಕೊಳತ್ ನಾರ್ತೈತಿ. ಇವತ್ತು SR ನಾಯಕನಿಂದ ಹಿಡಿದು ಎಲ್ಲರದನ್ನು ನೋಡ್ಕೊತ ಬಂದಿದ್ದೀನಿ ನಾನು. 1986ರಿಂದ ಇಲ್ಲಿವರೆಗೂ ನಾ ಕಂಡ ಜೈಲುಗಳು ಕರ್ನಾಟಕದ 7 ಸೆಂಟ್ರಲ್ ಜೈಲು, ಬಳ್ಳಾರಿ ಆಗಿರಲಿ, ಗುಲ್ಬರ್ಗ ಆಗಿರಲಿ, ಬಿಜಾಪುರ ಆಗಿರಲಿ, ಇಂಡಲ್ಗಾಗಿರಲಿ, ಧಾರವಾಡ ಆಗಿರಲಿ, ಮೈಸೂರು ಆಗಿರಲಿ, ಪರಪ್ಪಾಗ್ರಹಾರ ಆಗಿರಲಿ, ಎಲ್ಲ ಜೈಲಿನಲ್ಲಿನೂ ನಾನು ಕಾಲ ಕಳೆದು ಬಂದಿದ್ದೀನಿ. ಎಲ್ಲ ರೌಡಿಗಳನ್ನೂ ಜೊತೆಲೂ ನಾನು ಆಟ ಆಡಿ ಬಂದಿದ್ದೀನಿ. ಆದರೆ ಏನಪ್ಪ ಅಂದರೆ ಇವತ್ತು ಕೆಲವೊಬ್ಬರು ಒಳ್ಳೆ ರೌಡಿಗಳು ಅದಾರ, ಕೆಲವೊಂದು 190ರಷ್ಟು ವೇಸ್ಟ್ ಆದಂಥ ರೌಡಿಗಳು ಆಗಿದ್ದಾರೆ. ಇವತ್ತು ನನ್ನ ಜೊತೆಲಿನ ದಡ್ಲಿ ಸೋಮಣ್ಣ ರೌಡಿ ನನ್ನ ಜೊತೆಲಿನ ಇದ್ದಂಥ ವ್ಯವಸ್ಥೆ ನಾನು ಬಳ್ಳಾರಿ ಜೈಲಿನಾಗ ನೋಡಿದ್ದೀನಿ. ಅವರು ಒಬ್ಬೊಬ್ಬರು ಗುಣಾನುಗಳ ಬಗ್ಗೆ, ಕವಳದ ಬಗ್ಗೆ, ಕವಳಾಗಿರಲಿ, ಆಮೇಲೆ ಜೋಡಳ್ಳಿ ಕೃಷ್ಣಪ್ಪ ಆಗಿರಲಿ, ಆಮೇಲೆ ಬೆಕ್ಕಿನ ರಾಜೇಂದ್ರ ಆಗಿರಲಿ, ಮಾದೇವ ಆಗಿರಲಿ, ಪುಷ್ಪ ಆಗಿರಲಿ, ಕಿಟ್ಟಿ ಆಗಿರಲಿ, ಆಮೇಲೆ ಚಕ್ರೆ ಆಗಿರಲಿ, ಬಚ್ಚನ್ ಆಗಿರಲಿ, ಕುಪ್ಪ ಆಗಿರಲಿ, ಮುನಿಸ್ವಾಮಿ ಆಗಿರಲಿ, ರಾಮ ಲಕ್ಷ್ಮಣ ಆಗಿರಲಿ, ಎಂತಿಂಥ ರೌಡಿಗಳು ಬೆಂಗಳೂರಿನವ್ರು ಎಲ್ಲರೂ ಸಿಗಲಿ ಸೀನಿಯರ್ ಬಸ್ಸೇನ ಅಂತಿದ್ರು. ಎಲ್ಲರೂ ಚಾರ್ಜ್ ಶೀಟ್ ತಗೊಂಡು ನನ್ನ ಕೈಯಾಗ ಕೊಡ್ತಿದ್ರು. ಯಾಕಂದ್ರೆ ನಾನು ಚಾರ್ಜ್ ಶೀಟಿಗೆ ಓದಿಬಿಟ್ನಂದ್ರೆ ಈ ಕೇಸ್ ಕೋರ್ಟ್ನಲ್ಲಿ ತೀರ್ಪು ಆಗೋದಕ್ಕಿಂತ ಮುಂಚೆ ತೀರ್ಪು ನಾ ಹೇಳಿಬಿಡ್ತಿದ್ದೆ. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅನ್ನೋ ಹಣೆ ಬರ ಆ ಆರೋಪಿಗೆ ಹೇಳಿಬಿಡ್ತಿದ್ದೆ ನಾನು. ಈ ವಿಚಾರನ ಅವ್ರ ಲಾಯರ್ಗಳು ಹೇಳಂಗಿಲ್ಲ. ಯಾಕಂದರೆ ಇಲ್ಲಿ ಕಾನೂನು ವ್ಯವಸ್ಥೆ ಎಲ್ಲಿ ಹದಗೆಡ್ತೈತಿ ಅಂದರೆ 164 ಸ್ಟೇಟ್ಮೆಂಟ್ ಪ್ರತಿಯೊಬ್ಬರು ತೊಗೋಬೇಕು. 164 ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಇವತ್ತು ಒಬ್ಬ ಕಳ್ಳನ್ನ ಪೊಲೀಸ್ನವ್ರನ್ನಷ್ಟೇ ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಪೊಲೀಸರಷ್ಟೇ ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಒಬ್ಬ ಕಳ್ಳ ಸಿಕ್ಕನಂದ್ರೆ ಆ ಒಂದು ಕಳ್ಳನ ವ್ಯವಸ್ಥೆಗೆ ನ್ಯಾಯವಾದಿನೂ ಅಲ್ಲಿ ಬರಬೇಕು, ಗೌರ್ಮೆಂಟ್ ಪಿನೂ ಅಲ್ಲಿ ಬರಬೇಕು, ಜಡ್ಜನೂ ಅಲ್ಲಿ ಬರಬೇಕು. ಆ ಇನ್ವೆಸ್ಟಿಗೇಷನ್ ಪೂರ್ತಿ ತೊಗೋಬೇಕು. ಆಮೇಲೆ 164 ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ಆರೋಪಿ ಕಡೆಯಿಂದ ಸ್ವಖುಷಿ ಹೇಳಿಕೆ ಪಡ್ಕೋಬೇಕು. ಪೊಲೀಸರ ಹತ್ರ ಖುಷಿ ಹೇಳಿಕೆ ಏನು ಹೇಳ್ಯಾನ, ಜಡ್ಜ್ ಹತ್ರ ಏನು ಹೇಳ್ತಾನೆ, ಆಮೇಲೆ ಕೇಸ್ ಚಾರ್ಜ್ ಆದಾಗ ಏನು ಸಾಕ್ಷಿ ಹೇಳ್ತಾನೆ, ಇವನ್ನ ವೆರಿಫೈನ್ ಮಾಡಿದರೆ ನಿಜವಾಗಿ ಆರೋಪಿ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ.
ಶಿಕ್ಷೆ ಆಗೇ ಆಗ್ತೈತಿ. ಇಲ್ಲಿ ಏನಾಗುತ್ತಂದ್ರೆ ಇವತ್ತು ನನ್ನ ಕೇಸ್ನಲ್ಲಿ ನೋಡಿ 12 ವರ್ಷ ಕೇಸ್ ನಡೆಸಿದ್ರೆ ಕೋರ್ಟ್ಗೆ ಹೋದೆ, ಪ್ರಾಪರ್ಟಿನ ಮಾರ್ಕೊಂಡು ತಿಂದನ, ಆ ವ್ಯಕ್ತಿನೂ ಹೋಗಿದ್ದಾನ, ಪೊಲೀಸ್ನವರು ಅವರು ರಿಟೈರ್ಡ್ ಆಗಿದ್ದಾರೆ, ಯಾರು ಬರೋಂಥ ವ್ಯವಸ್ಥೆ ಇಲ್ಲ, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸ್ ಬಿಡುಗಡೆ. ಬಟ್ ಮಾಡಿದ್ದು ನಿಜ? ಹಾಂ, ಮಾಡಿದ್ದು ನಿಜ. ಶಿಕ್ಷೆ ಇಲ್ಲ? ಶಿಕ್ಷೆ ಇಲ್ಲ, ಸಾಕ್ಷಿ ಇಲ್ಲ. ಅಲ್ರಿ ಇವತ್ತು ನಾನೇನು ಹೇಳ್ತೀನಿ, ನನ್ನ ಕೇಸ್ ಹೊಡೆದು ಈಜಿ ಅಂದರೆ ಹೆಂಗೆ ಈಜಿ ಅಂತ ಹೇಳ್ತೀನಿ ಅಂದರೆ, ಈಗ ನಾನು ಕಳ್ಳತನ ಮಾಡೇನಿ, ಕಳ್ಳತನ ಮಾಡಿ ಒಂದು 10 ಬಂಗಾರದ ಅಂಗಡಿ ಕೊಟ್ಟಿರ್ತೀನಿ, 10 ಬಂಗಾರದ ಅಂಗಡಿ ಮಾರಿರ್ತೀನಿ, 5 ಸಲ ಕೊಟ್ಟಿರ್ತೀನಿ. ಅವ್ರು ಕೋರ್ಟ್ನಾಗ 5 ಸಲ ಬಂಗಾರ ಮಾರ್ಯಾನ್ರಿ ನಮ್ಮ ಅಂಗಡಿಯಾಗ ಅಂತ ಅವ್ರು ಕೋರ್ಟ್ನಲ್ಲಿ ಸಾಕ್ಷಿನೂ ಹೇಳಿರ್ತಾರೆ. ಆದ್ರೆ ಜಡ್ಜ್ಗಳು ಎಂಥ ಬುದ್ಧಿವಂತರು ಇರಬೇಕು, ಪೊಲೀಸ್ನವ್ರು ಎಂಥ ಬುದ್ಧಿವಂತರು ಇರ್ಬೇಕು ಐವಗಳು. ಹಾಂ, ಇವತ್ತು ಕಳ್ಳತನ ಮಾಡ್ಯಾನಂತಂದು ಅವನ್ನ ಕಳ್ಳತನ ಮಾಡಿದಂತೂ ಪೊಲೀಸರು ನೋಡಿಲ್ಲ, ಜಡ್ಜ್ ನೋಡಿಲ್ಲ, ಲಾಯರ್ ನೋಡಿಲ್ಲ, ಯಾರು ನೋಡಿಲ್ಲ. ಹೌದಲ್ರಿ? ಇವತ್ತು ನಾನು ಪೊಲೀಸರು ಎದುರುಗಡೆ ಕಳ್ಳತನ ಮಾಡ್ಯಾನಂತ ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟಿರ್ತೀನಿ, ಸ್ಟೇಷನಲ್ಲಿ ಕೊಟ್ಟು ರಿಕವರಿ ಕೊಟ್ಟಿರ್ತೀರಿ. ರಿಕವರಿ ಕೊಟ್ಟಾಗ ಅಲ್ಲೇ ಪೊಲೀಸ್ನವ್ರು ಬರೆದಂಥ ಚಾರ್ಜ್ ಶೀಟ್ ಮೇಲೇನ ತೀರ್ಪು ಹಾಕತ್ತೆ ಅಂದರೆ ಅಲ್ಲೇ ಆಗೋದಿಲ್ಲ. ಯಾಕಂದ್ರೆ ನನಗೆ ಒಂದು ಸಲ ಕೋರ್ಟ್ನಲ್ಲಿ ನಾನು 5 ಸಲ ಬಂಗಾರ ತೊಗೊಂಡೇನ್ರಿ ಇವನಂತಲ್ಲಿ ಅಂತ ಜಡ್ಜ್ ಹತ್ರ ಹೇಳಿಬಿಟ್ಟವ, ಯಾರು ಅಂಗಡಿ ಅವನು. ಅನ್ನತ್ಲೆ ಏನಪ್ಪ ಮತ್ತು 5-6 ಸಲ ಬಂಗಾರ ತೊಗೊಂಡನಂತಂದು ಹೇಳ್ತಾರೆ, ಏನೈತಿ ಇದಕ್ಕೆ ಅಂದರೆ, ಅಲ್ರಿ ನಾನಂತೂ ಕಳ್ತನ ಮಾಡಿ ಏನಪ್ಪ ಅಂತ ನೀವು ಪ್ರಶ್ನೆ ಮಾಡಿದಾಗ ನಾ ಮಾಡಿಲ್ರಿ, ಈ ಕೇಸ್ನ ವಿಚಾರಣೆಗೆ ಒಳಪಡಿಸ್ರಿ ಅಂತ ಹೇಳಿದೆ. ಆದ್ರೆ ಬಂಗಾರದ ಅಂಗಡಿಯವನು ಇವನಂತಲ್ಲಿ 5 ಸಲ ಬಂಗಾರ ತೊಗೊಂಡಿನಂತ ಹೇಳಿಕೆ ಕೊಟ್ಟಾನಂದ್ರೆ ಮತ್ತು ಅವನ್ನ ಯಾಕೆ ಸಾಕ್ಷಿದಾರ ಮಾಡಿರಿ ನೀವು? ಅವನು ಆರೋಪಿ ಮಾಡಿರಲ್ಲ, ಅವ್ನು ಒಂದೇ ಆರೋಪಿ ಮಾಡಿರಿ, ನಾನು 2ನೇ ಆರೋಪಿ ಮಾಡಿರಿ. ಈ ಕೇಸ್ನ ತೆಗೆದು ಬಿಸಾಕಿ ಮತ್ತೊಂದು ಚಾರ್ಜ್ ಶೀಟ್ ಬರೀರಿ ಅಲ್ಲ. ಯಾಕೆ? ಕಳ್ತನ ಮಾಡಿದವನು ಅಷ್ಟೇನೆ ಕಳ್ಳನ, ಕಳ್ತನ ಮಾಲ್ ತೊಗೊಂಡವನ 10 ಸಲ ತೊಗೊಂಡ ಅಂದ್ರೆ ಅವ್ನು ನನಗಿಂತ ದೊಡ್ಡ ಕಳ್ಳಲ್ಲ. ಕೊಲೆ ಮಾಡಿ ಬಾಂಧವನ ಅಷ್ಟೇ, ಕೊಲೆ ಮಾಡಿದವನು ಅಷ್ಟೇ ಕೊಲೆಗಾರ ಅಲ್ಲ. ಕೊಲೆ ಮಾಡೋಕ್ಕೆ ಸಾಥ್ ಕೊಟ್ಟವನು ಕೊಲೆಗಾರ ಅಂತ ಕೇಸ್ ಹಾಕಿದ್ದು ದಾಖಲಾದವಿಲ್ರಿ. ಮತ್ತು ನನ್ನ ಕೇಸ್ನಲ್ಲಿ ಒಬ್ಬವನ್ನ ಅದನ್ನ ಕೇಸ್ನಲ್ಲಿ ದಾಖಲಾ ಮಾಡಿದಾರ ಬಂಗಾರ ತಗೊಂಡವ್ರನ್ನ. ಈ ಬಂಗಾರದ ಅಂಗಡಿ ಹಿಡಿದಿಲ್ಲ, ಎಲ್ಲಿ ಹಿಡಿದಾರ್ರಿ ಅವ್ರು? ಏನು ಮಾಡ್ಬಿಡಿದಾರ? ಕೇಳಲ್ವಾ? ಎಲ್ಲಿಗೆ ಮಾರ್ತೀರಾ, ಏನು ಮಾರ್ತೀರಾ ಅಂತ ಕೇಳಲ್ವಾ? ಯಾರಿಗೆ ಮಾರ್ತೀಯಾ ಏನು ಅಂತ ಕೇಳಲ್ವಾ? ಈಗ ನೋಡ್ರಿ, ಇವತ್ತು ನಾ ಹೇಳಿದ್ದಿಲ್ಲಲ್ಲ, ಪೊಲೀಸ್ನವ್ರು ನಾವು ಬಡವರಿಗೆ ಕೊಟ್ಟಿರ್ತೀವಿ, ಇವ್ರಿಗೆ ಅಲ್ಲ ಸರ್. ಈಗ ಅಂಗಡಿಗೆ ಮಾರಿರ್ತೀರಾ, ಆ ಸ್ಟೇಷನ್ ಎನ್ಕ್ವೈರಿ ಕೇಳಲ್ವಾ? ಯಾವ ಅಂಗಡಿಗೆ ಮಾರಿದೆ? ಅದು ಎನ್ಕ್ವೈರಿಗೆ ಹೋದಾಗ ನಾವು ಹೆದರಿ ಕೊಟ್ಟು ಕೊಡ್ತಾರೆ. ಬಟ್ ಅವ್ನು ಅರೆಸ್ಟ್ ಮಾಡಲ್ಲ. ಅರೆಸ್ಟ್ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ಅವನು ಬಂಗಾರನೂ ಕೊಡ್ಬೇಕು ಮತ್ತು ಅರೆಸ್ಟ್ ಯಾಕೆ ಆಗ್ಬೇಕ್ರಿ, ಮತ್ತು ಮಾಮೂಲಿನೂ ಕೊಡ್ಬೇಕವ. ಅವ್ರಿಗೆ ಕಾನೂನು ನಿಜವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಐಒ ಏನಿರ್ತಾನಲ್ಲ ಅವ್ನು ಥಿಂಗ್ಸ್ ಇದ್ರೆ, ನನಗೆ 262 ಕೇಸ್ನಾಗ ಒಂದು 2 ಕೇಸ್ನಾಗ ಐಒಗಳು ಏನು ಬಂಗಾರ ತೊಗೊಂಡವ್ರನ್ನ ಕೇಸ್ನಾಗ ಮಾಡಿದಾರೆ. ಉಳಿದಿದ್ದ ಕೇಸ್ನಾಗ ಯಾವ ಕೇಸ್ನಾಗ 200 ಚಿಲ್ಲರ ಕೇಸ್ನಾಗ ಒಬ್ಬರನ್ನು ಮಾಡಿಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.